ಶಿವಮೊಗ್ಗದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಗದ್ದಲ ಗಲಾಟೆ. ಹಿಂದೂ ಜಾಗರಣ ವೇದಿಕೆಯ ಸಹ ಸಂಚಾಲಕನ ಮೇಲೆ ಅನ್ಯ ಕೋಮಿನವರಿಂದ ಹಲ್ಲೆಯಾಗಿದೆ. ಶಿವಮೊಗ್ಗದ ಸಾಗರದಲ್ಲಿ ನಡೆದಿರುವಂಥ ಘಟನೆ ಇದು. ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಅಂತೆ ಆತ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಯುವಕರಿಂದ ಹಲ್ಲೆಯಾಗಿದೆ. ನಗರದ ತೀರ್ಥಹಳ್ಳಿ ರಸ್ತೆಯ ನ್ಯೂ ಮಂಡ್ಲಿ ಬಳಿ ನಡೆದಿರುವಂಥ ಘಟನೆ ಇದು. ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂಥ ಶಿವಕುಮಾರ್ ನಿನ್ನೆ ಮಧ್ಯಾಹ್ನ ಪ್ಯಾಸೆಂಜರ್ ಡ್ರಾಪ್ ಮಾಡಿ ಹೋಗುವಾಗ ಅಟ್ಯಾಕ್ ಮಾಡಿದ್ದಾರೆ. ಸ್ಕೂಟಿ ಹಾಗೂ ಬೈಕ್ನಲ್ಲಿ 4 ಬಂದಿದ್ದಾರೆ. ಆ 4ರಿಂದಲೇ ಹಲ್ಲೆಯಾಗಿದೆ. ಅವಾಚ್ಯವಾಗಿ ಆತನನ್ನು ನಿಂದಿಸಿದ್ದಾರೆ. ಶಿವಕುಮಾರ್ ಮೇಲೆ ಹಲ್ಲೆ ಆಗಿದೆ. ಸದ್ಯ ಗಾಯಗೊಂಡಿರುವಂಥ ಶಿವಕುಮಾರ್ಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ಕೊಡ್ತಾರೆ. ನವೀನ್, ಘಟನೆ ಕಾರಣ ಏನು? ಯಾಕೆಂತ ಹೇಳಿದ್ರೆ ಎಲ್ಲವೂ ಕೂಡ ಧರ್ಮದ ಆಧಾರದ ಮೇಲೆಯೇ ತಿರುವನ್ನು ಪಡೆದುಕೊಳ್ಳೋದು ಹೆಚ್ಚು. ಶಿವಮೊಗ್ಗದಲ್ಲಿ ವೈಯಕ್ತಿಕ ಕಾರಣಗಳಿದ್ರೂ ಧರ್ಮದ ಲೇಪನ ಇಲ್ಲಿ ಬರುತ್ತೆ. ಆಕ್ಚುಲಿ ಇಲ್ಲಿ ನಡೆದಿದ್ದೇನು? ಹೌದು ದಶರಥ್, ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಶಿವಮೊಗ್ಗ ನಗರದಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಅನ್ಯ ಕೋಮಿನ 4 ಯುವಕರು, ಸ್ಕೂಟಿ ಮತ್ತೆ ಬೈಕ್ ನಲ್ಲಿ ಬಂದಂತಹ 4 ಯುವಕರು ಆತನ ಶಿವಮೊಗ್ಗ ತಾಲೂಕಿನ ಸಂತೆಕಡೂರು ಗ್ರಾಮದ ಶಿವಕುಮಾರ್ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಚಾಲಕರಾಗಿ ಕೆಲಸವನ್ನ ಮಾಡ್ತಿದ್ದಾನೆ. ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಆತನ ವಿರುದ್ಧವಾಗಿ ಅಂದ್ರೆ ಆತನ ಮೇಲೆ ಒಂದು ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿದಂತ ಲಕ್ಷಣಗಳು ಮೇಲ್ನೋಟ ಕೂಡ ಕಂಡು ಬರ್ತಾ ಇರೋದು. ಯಾಕಂದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಆತ ಶಿವಮೊಗ್ಗ ನಗರದಲ್ಲಿ ಅನ್ನೋದೇನು ಬೇರೆ ಬೇರೆ ಪಾರ್ಕ್ಗಳಲ್ಲಿ ಅನ್ಯ ಕೋಮಿನ ಯುವಕರು ಅಥವಾ ಹಿಂದೂ ಯುವತಿಯರು ಯಾರು ಕುತ್ಕೊಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಅಥವಾ ಸ್ಥಳೀಯ ಠಾಣೆಗೆ ಮಾಹಿತಿ ಕೂಡ ಕೆಲಸವನ್ನ ಮಾಡ್ತಿದ್ದ ಮಾಹಿತಿ ಕೂಡ ಅಂದ್ರೆ ಆಕ್ಟಿವ್ ಆಗಿ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದ. ಎಸ್ ಪಿ ಅವರು ಕೂಡ ಈ ವಿಚಾರವಾಗಿ ಒಂದಷ್ಟು ಬಾರಿ ಮನವಿಯನ್ನು ಕೂಡ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಆತನನ್ನ ಟಾರ್ಗೆಟ್ ಮಾಡಿರುವಂತಹ ಸಾಧ್ಯತೆಗಳೀಗ ಮೇಲ್ನೋಟ ಕೂಡ ಕಂಡು ಬರ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಆತ ಆತನನ್ನ ಶಿವಮೊಗ್ಗದ ಏರ್ಪೋರ್ಟ್ ಅಲ್ಲಿ ಆದ ಟ್ಯಾಕ್ಸಿಯನ್ನು ಓಡಿಸ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾನೆ. ಇನ್ನು ಏರ್ಪೋರ್ಟ್ ಇಂದ ಬಸ್ ಸ್ಟ್ಯಾಂಡ್ಗೆ ಒಬ್ಬರನ್ನ ಪ್ಯಾಸೆಂಜರ್ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿ ರಸ್ತೆಯಲ್ಲಿ ಆತನ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಹಾಗಾಗಿ ಆತ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲೆಯನ್ನ ಮಾಡಿದ್ದಾನೆ. ಆದ್ರೆ ಪ್ರಮುಖವಾಗಿ ಪೊಲೀಸರು ಈಗ 2 ಆಯಾಮದಲ್ಲೂ ಕೂಡ ಅಂದ್ರೆ ಒಂದು ಕಡೆ ಈ ತರ ಅಂದ್ರೆ ಈ ಉದ್ದೇಶಪೂರ್ವಕವಾಗಿ ಹಿಂದೂ ಜಾಗರಣ ಕಾರ್ಯಕರ್ತ ಅಂತೇಳಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಥವಾ ವೈಯಕ್ತಿಕ ಕಾರಣಗಳೇನಾದ್ರೂ ಇದೆಯಾ ಅಂತೇಳಿ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.